ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಟೊಮಾಟೊ ಪಲ್ಯ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 4 ಟೊಮಾಟೊ ಹೆಚ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕವು. 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೋಡಿ. ಬಾಣಲೆ ಇಟ್ಟಿದ್ದೀನಿ. ಈಗ ನೋಡಿ ಈ ಸ್ಪೂನಿಂದ ಅರ್ಧ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಟೇಬಲ್ ಸ್ಪೂನಿಂದ ಅರ್ಧ ಸ್ಪೂನು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು. ನೋಡಿ ಕಾಯ್ತಾ ಇದೆ ಎಣ್ಣೆ. ಈಗ ನೋಡಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಆಮೇಲೆ ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ನಲ್ಲ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆನಂತರ ಟೊಮಾಟೊ ಹಾಕ್ಕೋಬೇಕು. ನೋಡಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಕೋಬೇಕು. ಈಗ ಟೊಮಾಟೊ ಹಾಕ್ತೀನಿ ನೋಡಿ ಟೊಮಾಟೊ ಒಂದು 4 ಚಿಕ್ಕ ಟೊಮಾಟೊ ಹೆಚ್ಕೊಂಡಿದ್ದೀನಿ, 2 ಈರುಳ್ಳಿ. ಇದಕ್ಕೆ ನೋಡಿ ಚಿಕ್ಕ ಸ್ಪೂನಿಂದ 2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. 1 ಸ್ಪೂನ್, ಚಿಕ್ಕ ಸ್ಪೂನ್ ಇದೆ ಅದು. ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಇದರಿಂದ 1.5 ಸ್ಪೂನ್. ಇದು ತುಂಬಾ ಈಸಿ ಮಾಡೋದು. ನಂತರ ಗರಂ ಮಸಾಲ ಸ್ವಲ್ಪ ಹಾಕ್ಕೋಬೇಕು. ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ನಾನು ಶುಂಠಿ ಮಾತ್ರ ಇತ್ತು, ಅದನ್ನು ಮಾತ್ರ ಹಾಕಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಜೊತೆಗೆ ಅದನ್ನು ಹಾಕಿದ್ದೀನಿ ನೋಡಿ. ಇದು ಗರಂ ಮಸಾಲ ನೋಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಕಲಿಸ್ಬೇಕು, ಫ್ರೈ ಆಗಬೇಕು. ಇದಕ್ಕೆ ಈ ಟೊಮಾಟೊ ಪಲ್ಯಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ನೀರೇನು ಹಾಕಬಾರ್ದು. ಹಾಗೆ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಟರೆ ತಾನಾಗಿ ಚೆನ್ನಾಗಿ ಫ್ರೈ ಆಗುತ್ತೆ, ಕುದಿಯುತ್ತೆ. ಟೊಮಾಟೋನಲ್ಲಿ ಮತ್ತು ಈರುಳ್ಳಿ ಎರಡರಲ್ಲೂ ನೀರಿನ ಅಂಶ ಇರುತ್ತಲ್ಲ, ಅದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ, 1 ಚಿಟಿಕೆಯಷ್ಟು. ಟೇಸ್ಟ್ ಬರುತ್ತೆ ಪಲ್ಯ. ಇದು ಟೊಮ್ಯಾಟೊ ದಿನಾಲೂ ತಿಂದರೂ ಬೇಜಾರು ಬರಲ್ಲ ಪಲ್ಯ. ಇದು ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ದೋಸೆಗೂ ಬರುತ್ತೆ. ತುಂಬಾ ಈಜಿ. ಇದು ಬೆಲ್ಲದ ಪೌಡರು ಸ್ವಲ್ಪ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಹಾಕಿದರೆ ಸ್ವೀಟ್ ಆಗುತ್ತೆ, ಸುಮ್ಮನೆ ಸ್ವಲ್ಪ ಹಾಕಬೇಕು. ನೋಡಿ ತಾನಾಗೆ ಎಲ್ಲ ಚೆನ್ನಾಗಿ ಪಲ್ಯ ರೆಡಿ ಆಗ್ತಾಯಿದೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಸಿಮ್ಮಲ್ಲಿ ಇಡಬೇಕು. ನೋಡಿ ಇದು ಶೇಂಗಾ ಮತ್ತು ಕೊಬ್ಬರಿ ಮಿಕ್ಸಿ ಮಾಡಿಟ್ಟಿದ್ದೀನಲ್ಲ, ಅದೇ ಪೌಡರ್ ಹಾಕ್ತೀನಿ ಲಾಸ್ಟಲ್ಲಿ ಹಾಕಬೇಕು, ಈಗಲೇ ಹಾಕಬಾರ್ದು. ಬೆಲ್ಲದ ಪೌಡ್ರ್ ಹಾಕಿದ್ದೀನಲ್ಲ ಆಗಲೇ, ಇದು ಮುಗಿದು ಇನ್ನೊಂದು ಸ್ವಲ್ಪ ಹೊತ್ತುಬಿಟ್ಟು ಈ ಶೇಂಗಾ ಪೌಡರ್ ಹಾಕಬೇಕು. ಶೇಂಗಾ ಮತ್ತು ಕೊಬ್ಬರಿ ಮಿಕ್ಸಿ ಮಾಡಿದ ಪೌಡರ್ ಹಾಕಬೇಕು. ನೋಡಿ ಹೇಗೆ ನೀರು ಬಿಟ್ಕೊಂಡು ತಾನೇ ಕುದೀತಾ ಇದೆ.
ತುಂಬಾ ಬೇಗನೆ ಆಗುತ್ತೆ ಇದು. ಒಂದು 10 ನಿಮಿಷದಲ್ಲೇ ಆಗುತ್ತೆ ಈ ಪಲ್ಯ. ನೋಡಿ ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ನೋಡಿ ಟೊಮೆಟೊ ಪಲ್ಯ ತುಂಬ ಈಸಿ ಮಾಡೋಕ್ಕೆ. ನೋಡಿ ಇದು ಶೇಂಗಾ ಮತ್ತು ಕೊಬ್ಬರಿ ಪೌಡರ್ ಮಾಡಿ ಮಿಕ್ಸಿ ಮಾಡಿಟ್ಟಿದ್ದು ಪೌಡರ್ ಇದು. ಇದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದರೆ ಸಾಕು, ಇದು ಜಾಸ್ತಿ ಹಾಕ್ಬಾರ್ದು. ಇದನ್ನೇ ಬೇಕಾದ್ರೆ ಅನ್ನದಲ್ಲಿ ತಿನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನಾನಿದು ಬರೀ ಪಲ್ಯ ಅಲ್ಲ, ಚಪಾತಿಗೆ ತಿನ್ನೋಕ್ಕೆ ನೀರು ಹಾಕಿಲ್ಲ. ಅನ್ನದಲ್ಲಿ ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೋಬೇಕು ನೀರು, ಗ್ರೇವಿ ಥರ ಆಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ ಪಲ್ಯ ರೆಡಿಯಾಗಿದೆ. ಈಗ ಚಪಾತಿ ಜೊತೆ ತಿನ್ನೋಕ್ಕೆ ರೆಡಿಯಾಗಿದೆ. ಈಗ ಮುಚ್ಚಿಟ್ಟಿರ್ತೀನಿ ನೋಡಿ, ಗ್ಯಾಸ್ ಆಫ್ ಮಾಡ್ತೀನಿ ಈಗ ಸ್ವಲ್ಪ ಹೊತ್ತಿಗೆ. ನೋಡಿ ಎಲ್ಲ ಚೆನ್ನಾಗಿ ನೀರಿನ ಅಂಶ ಕಾಣ್ತಾ ಇಲ್ಲ. ರೆಡಿ ಟು ಈಟ್ ರೆಡಿಯಾಗಿದೆ. ನೋಡಿ ಈಗ ಚಪಾತಿ ಮಾಡ್ತಾಯಿದ್ದೆ. ಹಾಗೆ ನಂಗೆ ಚಿಕ್ಕ ಚಿಕ್ಕ ಚಪಾತಿ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಚಪಾತಿ ಮಾಡಿರ್ತೀನಿ. ಇದನ್ನು ಉಪ್ಪದಲ್ಲಿ ಲಟ್ಸಿರ್ತೀನಲ್ಲ, ತುಂಬ ಚೆನ್ನಾಗಿರುತ್ತೆ. ಅದನ್ನೇ 3 ಚಪಾತಿ ತಿಂದು ಹೊಟ್ಟೆ ಫುಲ್ ಆಗ್ತದೆ. ಚಿಕ್ಕ ಚಿಕ್ಕದಾಗಿ ಮಾಡಿದರೆ ಚಪಾತಿನೂ ಉಬ್ಬಿ ಬರುತ್ತೆ. ನೋಡಿ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಪಲ್ಯ ಅದ್ರ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂತಾ ಇದ್ದರೆ ತುಂಬ ಸೂಪರಾಗಿರುತ್ತೆ. ನೋಡಿ ಅದ್ರ ಜೊತೆ ಹುರಿಗಡಲೆ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 2 ಚಪಾತಿ ತಿಂತೀನಿ, ಆಮೇಲೆ 1 ಚಪಾತಿ 3 ಚಪಾತಿ ತಿಂದರೆ ನನಗೆ ಹೊಟ್ಟೆ ಫುಲ್ ಆಗುತ್ತೆ. ನೋಡಿ ಇದು ಮತ್ತು ತುಪ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕಾದರೆ ಹಾಕ್ಕೋಬೋದು. ತುಪ್ಪ ಖಾಲಿಯಾಗಿತ್ತು, ಅದಕ್ಕೆ ಆಯಿಲ್ ಹಾಕ್ಕೊಂಡು ಚಟ್ನಿ ಪುಡೀಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಮೊಸರು ಕೂಡ ಹಾಕ್ಕೋಬೋದು. ಮೊಸರು ಹಾಕ್ಕೊಂಡ್ರೆ ಈ ಟೊಮೆಟೊ ಪಲ್ಯ ಜೊತೆ ಚೆನ್ನಾಗಿರಲ್ಲ ಅಂತ ಆಯಿಲ್ ಹಾಕ್ಕೊಂಡಿದ್ದೀನಿ. ತುಂಬ ಸೂಪರಾಗಿದೆ. ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್.